ಮೊನ್ನೆ ಶನಿವಾರದಿಂದ ಚಾಮುಂಡಿ ಬೆಟ್ಟದಿಂದ ಒಂದು ಪಾದಯಾತ್ರೆ ಆರಂಭವಾಗಿದೆ. ಆ ಪಾದಯಾತ್ರೆ 160 ಕಿಲೋಮೀಟರನ್ನು ಕ್ರಮಿಸಿ ರಾಜಭವನಕ್ಕೆ ತೆರಳಿ ನಂತರ ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶಗೊಳ್ಳಲಿದೆ. ಸಾಕಷ್ಟು ಪಾದಯಾತ್ರೆಗಳನ್ನು ನಾವು ನೋಡಿದ್ವಿ. ಕಾಂಗ್ರೆಸ್ನವರು ಕೂಡ ಒಂದು ಪಾದಯಾತ್ರೆಯನ್ನು ಬಹಳ ದೊಡ್ಡದಾಗಿ ಮಾಡಿದರು. ಬೆಂಗಳೂರಿಂದ ಬಳ್ಳಾರಿ ತನಕ 320 ಕಿಲೋಮೀಟ್ರ್. ಅದಾದ ನಂತರ ಐತಿಹಾಸಿಕ ಪಾದಯಾತ್ರೆಯನ್ನು ಶ್ರೀರಾಮುಲು ಕೂಡ ಮಾಡಿದರು, 1000ಕ್ಕಿಂತಲೂ ಹೆಚ್ಚು ಕಿಲೋಮೀಟರ್. ಆದರೆ ಎಲ್ಲದಕ್ಕೂ ಕೂಡ ಅದರದೇ ಆದ ಒಂದು ಎಜೆಂಡಾ ಇತ್ತು. ಈಗ ಮತ್ತೊಂದು ಪಾದಯಾತ್ರೆಯನ್ನು ನಾವು ಕಾಣ್ತಾ ಇದ್ದೀವಿ. ಅದು 160 ಕಿಲೋಮೀಟರ್ ಪಾದಯಾತ್ರೆ. ಆದರೆ ಬಹಳಷ್ಟು ಬೇಗ ಮೊನ್ನೆ ಶನಿವಾರದಿಂದ ಇವತ್ತಿನ ದಿನ, ಅಂದರೆ ಇವತ್ತು ಕೂಡ ಶನಿವಾರ, ಬಹಳ ವೇಗವಾಗಿ ಒಂದು ಸಮಾಜ ಈ ಒಂದು ಪಾದಯಾತ್ರೆಯಲ್ಲಿ ತೊಡಗಿಕೊಂಡಿದೆ. ಯಾಕೆ ಈ ಪಾದಯಾತ್ರೆ ಅನ್ನುವಂಥದ್ದು ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಈ ಪಾದಯಾತ್ರೆಯ ಸಾರಥ್ಯವನ್ನು ವಹಿಸಿರುವಂಥವರು KP ನಂಜುಂಡಿ ಅವರು. KP ನಂಜುಂಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಕೇಳೋಣ ಯಾವ ಉದ್ದೇಶಕ್ಕಾಗಿ ಈ ಪಾದಯಾತ್ರೆಯನ್ನು ಅವರು ಆರಂಭಿಸಿದ್ದಾರೆ ಅನ್ನುವಂಥದ್ದು. ನಂಜುಂಡಿ ಅವರೇ ನಮಸ್ಕಾರ. ನೀವು ಫಸ್ಟ್ ಆಫ್ ಆಲ್ ಬಿಸ್ನೆಸ್ ಮ್ಯಾನ್, ಆಮೇಲೆ ರಾಜಕೀಯ ಪಕ್ಷವೊಂದರಲ್ಲಿ ಸಕ್ರಿಯವಾಗಿ ಗುರುತಿಸ್ಕೊಂಡಿದ್ದೀರಿ ಕೂಡ. ಓಕೆ, ವಾಟ್ ಎವರ್ ಇಟ್ ಮೇ ಬಿ. ಈ ಪಾದಯಾತ್ರೆ ನಿಮ್ಗೆ ಯಾಕೆ ಬೇಕು ಸರ್? ಇದು ನಿಮಗೆಲ್ಲ ಗೊತ್ತಿರೋಂಗೆ ನಾನು ಮೊದಲಿಗೆ ವಿಶ್ವಕರ್ಮ ಸಮಾಜದಿಂದ ಬಂದಂಥವನು. ನಾನು ಜಾತಿಗೋಸ್ಕರ ಹೋರಾಟ ಮಾಡ್ತಾಯಿಲ್ಲ. ನಮ್ಮ ಸಮಾಜದ ಪಂಚ ಕಸುಬುಗಳು ಅಂದರೆ ಚಿನ್ನ ಬೆಳ್ಳಿ ಕೆಲಸ, ಮರದ ಕೆಲಸ, ಕಬ್ಬಿಣದ ಕೆಲಸ, ಕೆತ್ತನೆ ಕೆಲಸ ಮತ್ತು ಕಂಚಿನ ಕೆಲಸಗಳು ನಮ್ಮ ಸಮಾಜದವರು ಮಾಡ್ತಾರೆ. ಈ ಸಮಾಜ ಮಾಡುವಂಥ ಈ ಕೆಲಸಗಳು ಶಾಶ್ವತವಾಗಿ ಉಳಿಬೇಕು. ಇವತ್ತು ಜಾಗತೀಕರಣ, ವ್ಯಾಪಾರೀಕರಣಗಳಿಂದ ನಮ್ಮ ಸಮಾಜ ನುಚ್ಚು ನೂರಾಗೋಗಿದೆ. ಅವರುಗಳ ವಿರುದ್ಧ ಆರ್ಥಿಕವಾಗಿ ನಾವು ಹೋರಾಟ ಮಾಡೋಕ್ಕಾಗ್ತಾ ಇಲ್ಲ. ಜೊತೆಗೆ ನಮಗೆ ಸರ್ಕಾರದ ಸವಲತ್ತುಗಳು ಸಾಸಿವೆ ಕಾಳಿನಷ್ಟು ಕೂಡ ಇಲ್ಲ. ಒಟ್ಟಾರೆ ಪರಿಣಾಮವಾಗಿ ನಮ್ಮ ಸಮಾಜ ನಾಮವಿಶೇಷ ಆಗ್ತಾಯಿದೆ. ಇದನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ 67 ಜನ ಮಠಾಧಿಪತಿಗಳು, ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರುಗಳು ಎಲ್ಲ ಬಂಧುಗಳು ಸೇರಿಕೊಂಡು ಸಮಾಜನ ಉಳಿಸಬೇಕು ಅಂತ ಈ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಓಕೆ ನಂಜುಂಡಿ ಅವರೇ, ಈಗ ದೊಡ್ಡ ದೊಡ್ಡ ವರ್ಗ ಏನಿದೆ, ಸಮುದಾಯ ಏನಿದೆ, ಅವರು ಬಹಳ ಬೇಗ ಒಗ್ಗೂಡ್ತಾರೆ. ಈ ಸಣ್ಣ ಸಮುದಾಯ ಏನಿರುತ್ತೆ ಅದು ಒಗ್ಗೂಡೋದು ಬಿಡಿ, ಅವ್ರಿಗೆ ಅರ್ಥನೇ ಆಗಲ್ಲ ಯಾವುದು ಮಾಡಿದರೂ ಕೂಡ. ನೀವು ಒಗ್ಗಟ್ಟಾಗಬೇಕು ಅಂದರೂ ಕೂಡ ಅವ್ರಿಗೆ ಅರ್ಥ ಆಗಲ್ಲ. ಯಾವುದಾದ್ರೂ ಒಂದು ರಾಜಕೀಯ ಲಾಭನ ಏನೋ ಅವನಿಗೆ ಲಾಭ ಇದೆ ಅಂತೇಳಿ. ನಂಜುಂಡಿ ಅವರಿಗೆ ಅನಿಸುತ್ತಾ ಈ ಒಂದು ನಿಮ್ಮ ಸಮಾಜ ಏನಿದೆ ಆ ಸಮಾಜವನ್ನು ನೀವು ಒಗ್ಗೂಡಿಸ್ಬಲ್ರಿ, ಆ ಸಮಾಜಕ್ಕೆ ತಮ್ಮಿಂದ ತಾನೇ ಒಂದು ಸ್ವಾಭಿಮಾನದ ಬದುಕನ್ನು ರೂಪಿಸ್ಕೊಳ್ಬೇಕು ಅನ್ನೋಂಥ ಒಂದು ಜ್ಞಾನ ಬರ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗಿ ಬರುತ್ತೆ ಸರ್. ಯಾಕೆಂದರೆ ನಾನು ಈ ಸಂಘಟನೆಗೆ 12 ವರ್ಷಗಳ ಹಿಂದೆ ಬಂದಂಥ ಸನ್ನಿವೇಶಕ್ಕೂ ಇವಾಗಿನ ಸನ್ನಿವೇಶಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಸಮಾಜನ ಯಾವ ಮಟ್ಟದಲ್ಲಿ ಮಾತಾಡ್ತಾಯಿದ್ರು ಅಂದರೆ ಭಾಳ ಕೆಳಮಟ್ಟದಲ್ಲಿ ಮಾತಾಡ್ತಾಯಿದ್ರು. ವಿಶ್ವಕರ್ಮ ಅನ್ನೋಂಥ ಹೆಸರು ಬಂದಿದ್ದೆ ನಾನು ಸಮಾಜದ ಸಂಘಟನೆಗೆ ಬಂದ ನಂತರ. ಇಡೀ ಸಮುದಾಯದವರು ಇವಾಗ ನಮ್ಮನ್ನು ಆಚಾರಿ, ಆಮೇಲೆ ವಾಜ, ಅವನು ಇವನು ಅಂತ ಭಾಳ ಏಕವಚನ, ಅದು ನನ್ನ ಬಾಯಿಂದ ಬರೋದಿಲ್ಲ. ಅಂಥ ಮಾತುಗಳಿಗೆ ಕಡಿವಾಣ ಆಗಿದೆ ಅನ್ನೋದಾದರೆ ನಮ್ಮ ಸಮಾಜದವರು ಜಾಗೃತರಾಗಿದ್ದಾರೆ, ನಮ್ಮ ಸಮಾಜದವರು ಸಂಘಟನೆ ಆಗಿದ್ದಾರೆ. ಇದೆಲ್ಲ ಬಲ ಬರೋದೇ ಸಂಘಟನೆಗಳಿಂದ. ಅದರಿಂದ ನನಗೆ 100ಕ್ಕೆ 100% ನಮ್ಮ ಸಮಾಜದವರೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಸಂಘಟಿತರಾಗಿದೆ. ಇಷ್ಟು ದೊಡ್ಡ 224 ವಿಧಾನಸಭಾ ಕ್ಷೇತ್ರ ಇರುವಂಥ ಈ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದಂಥ ಅವರು ಪಂಚಾಯತ್ ಮೆಂಬರ್ ಇಲ್ಲ, ಅವರು ತಾಲೂಕು ಮಟ್ಟದ ಮೆಂಬರ್ ಇಲ್ಲ ಅಂದರೆ ಏನರ್ಥ? ನಿಮ್ಮಲ್ಲೇನು ನಿಮಗೆ ಇಲ್ಲಿ ತನಕ ಒಂದು ಜಾಗೃತರಾಗಬೇಕು ಅಂತ ಗೊತ್ತಾಗಿಲ್ವಾ, ಅಥವಾ ಗೊತ್ತಾಗಬೇಕು ಅಂತ ಎಲ್ಲರಿಗೂ ಇದೆಯಾ, ಅಥವಾ ಅದನ್ನು ಮುಂದಾಳ ತೋರಿಸೋರು ಯಾರು ಇಲ್ವಾ? ಇಲ್ಲ ನೋಡಿ, ಈ ರಾಜ್ಯದಲ್ಲಿ ನಾವು 35 ಲಕ್ಷ ಜನಸಂಖ್ಯೆ ಇದ್ದೇವೆ. ಹಿಂದುಳಿದ ವರ್ಗದಲ್ಲಿ ಕುರುಬರ ನಂತರ ಅತಿ ಹೆಚ್ಚಿನ 2ನೇ ಸ್ಥಾನದಲ್ಲಿದ್ದೇವೆ. ನಾವೆಲ್ಲ ಯಾವತ್ತೂ ರಾಜಕೀಯಕ್ಕೋಸ್ಕರ ಹೋರಾಟ ಮಾಡಿದವರು ಅಲ್ವೇ ಅಲ್ಲ. ನಮ್ಮ ಸಮಾಜ ಎಲ್ಲ ಸಂಸ್ಕೃತಿನ ಉಳಿಸೋ ನಿಟ್ಟಿನಲ್ಲಿ ಹೋರಾಟ ಮಾಡಿದಂಥವ್ರು. ಆದರೆ ರಾಜಕೀಯವಾಗಿ ಯಾವ ಸಮಾಜಗಳು ಅಸ್ತಿತ್ವಕ್ಕೆ ಬರೋದಿಲ್ವೋ ಆ ಸಮಾಜಗಳು ಉಳಿಯೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಬಂದ್ವಿ. ನಮ್ಮ ಸಮಾಜದಲ್ಲಿ ಹೇಳಬೇಕಂದ್ರೆ ನಾಯಕರುಗಳಿಲ್ಲ. ಇದೊಂದು ದುರಂತ. ಇದು 12 ವರ್ಷಗಳಿಂದ ನಾನೇನಾದರೂ ಬರದೇ ಹೋಗಿದ್ದಿದ್ರೆ ಎಲ್ಲರೂ ಮಾತಾಡೋ ರೀತಿಯಲ್ಲಿ ಇವತ್ತಿಗೂ ಕೂಡ ವಿಶ್ವಕರ್ಮ ಅನ್ನೋರು ಇದ್ದಾರಾ ಅನ್ನೋವಂಥ ಒಂದು ಯಕ್ಷ ಪ್ರಶ್ನೆ ಆಗ್ತಾಯಿದ್ರು.
ಯಾವುದೇ ಮೂರ್ತಿ ಕೆತ್ತನೆಗಳಿರ್ಬೋದು. ನಾನು ಶಬರಿಮಲೆ ಅಯ್ಯಪ್ಪನ ಮೂರ್ತಿ ಬಗ್ಗೆ ಸಾಕಷ್ಟು ಓದ್ತಾ ಇದ್ದೆ. ಸೊ ದೇವಲೋಕದಿಂದ ವಿಶ್ವಕರ್ಮರೇ ಬಂದು ಆ ಒಂದು ವಿಶೇಷವಾದಂಥ, ಅಂದರೆ ಆ ರೀತಿ ಕೂತಿರುವಂಥ ಒಂದು ಮೂರ್ತಿ ಎಲ್ಲೂ ಇಲ್ಲ. ಸೊ ಎಲ್ಲ ಕಡೆ ಇರುವಂತಹ ಈ ದೊಡ್ಡ ದೊಡ್ಡ ಅತ್ಯದ್ಭುತವಾದಂಥ ಮೂರ್ತಿಗಳು, ಶಿಲಾಬಾಲಿಕೆಗಳು ಏನಿರ್ಬೋದು, ಅದಕ್ಕೆಲ್ಲವೂ ಕೂಡ ಪ್ರಮುಖ ಕಾರಣ ಈ ವಿಶ್ವಕರ್ಮರು ಅನ್ನುವಂಥದ್ದು. ಆದರೆ ಇಡೀ ಪರಿಸರವನ್ನು ಚಂದಗಾಣಿಸಿಕೊಡುವಂಥ ವಿಶ್ವಕರ್ಮರಿಗೆ ಅವರ ಜೀವನವೇ ಚಂದವಾಗಿಲ್ಲ. ಏನು ಹೇಳ್ತೀರಿ? ಇದು ರಾಜಕೀಯದ ವ್ಯವಸ್ಥೆಯಲ್ಲಿ ನಮಗಾಗಿರುವಂಥ ಅನ್ಯಾಯ, ಇದು ಮೋಸ, ಇದು ದ್ರೋಹ. ಇದು ಯಾಕೆ ಅಂತ ಹೇಳಿದ್ರೆ, ದೇವರನ್ನು ಸೃಷ್ಟಿ ಮಾಡಿಕೊಡುವಂಥ ಈ ಸಮಾಜದ ಬಗ್ಗೆ ಸರ್ಕಾರಗಳು, ರಾಜಕೀಯ ಶಕ್ತಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಗಳಿಂದ ನಮ್ಮನ್ನು ದೂರ ತಳ್ಳಿದೆ ಅಂತ ಅನ್ನೋದಾದರೆ, ನಾವು ಮಾಡಿಕೊಟ್ಟಿರುವಂತಹ ಕೊಡುಗೆಗಳಿಗೆ ಆ ದೇವರೇ ಆಶೀರ್ವಾದ ಮಾಡ್ತಾ ಇದ್ದಾನೆ, ನಮ್ಮನ್ನು ಉಳಿಸಿದ್ದಾನೆ. ಬೇರೆಯವರ ಮುಖಾಂತರ, ಬೇರೆ ಸಮಾಜದವ್ರ ಮುಖಾಂತರ ನಮ್ಮನ್ನು ಉಳಿಸಿದ್ದಾನೆ. ಇವತ್ತು ನೀವು ಭಾಳಷ್ಟು ನೋಡಿದ್ದೀರಿ, ಈ ಹೋರಾಟನೇ ನಮ್ಮನ್ನು ಉಳಿಸೋ ಪ್ರಯತ್ನ. ಇದು ರಾಜಕೀಯ ಉದ್ದೇಶ ಇದರಲ್ಲಿಲ್ಲ. ನೀವು ಹೇಳಿದ್ರಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅಂತ. ಬರೀ ಶಬರಿಮಲೆ ಯಾಕೆ, ಎಲ್ಲ ಧರ್ಮದವರ, ಅವರು ಬುದ್ಧಿಸ್ಟ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಈ ಜಗತ್ತಂತ ಹೇಳೋದಿಲ್ಲ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮದವರ ಗುಡಿಗೋಪುರಗಳನ್ನು ಕಟ್ಟಿಕೊಟ್ಟಂಥವ್ರು ವಿಶ್ವಕರ್ಮರು. ಆದರೆ ಈ ಸರ್ಕಾರಗಳು, ಸರ್ಕಾರದ ಮುಖಂಡರು ಏನಿದ್ದಾರೆ, ಇದನ್ನೆಲ್ಲ ಮರೆಮಾಚ್ತಾ ಇದ್ದಾರೆ. ಏನು ಬೇಕಾದರೂ ಆಚಾರ್ಯರ ಮೇಲೆ ಮಾಡಿದ್ರೆ ಕೇಳೋರಿಲ್ಲ ಅನ್ನುವಂಥ ಒಂದು ಭಾವನೆ ಅವ್ರ ಮನಸ್ಸಿನಲ್ಲಿದೆ. ದುರಂತ ಏನಂದರೆ, ನಮ್ಮ ಸಮಾಜದಲ್ಲಿ ಒಬ್ಬ MLC ಇಲ್ಲ, ಒಬ್ಬ MLA ಇಲ್ಲ, ರಾಜ್ಯಸಭಾ ಸದಸ್ಯ ಇಲ್ಲ, ಲೋಕಸಭಾ ಸದಸ್ಯ ಇಲ್ಲ, ಒಂದು ಜಿಲ್ಲಾ ಪಂಚಾಯತಿ ಸದಸ್ಯ ಇಲ್ದಿರುವಂಥ ಈ ಸಮಾಜಕ್ಕೆ ಒಂದು ಸರ್ಕಾರದ ಸವಲತ್ತುಗಳನ್ನು ಕೊಟ್ಟು ರಾಜಕೀಯವಾಗಿ ಬೆಳೆಸಬೇಕು ಅನ್ನುವಂಥ ಪರಿಜ್ಞಾನನೇ ಸರ್ಕಾರಗಳಿಲ್ಲದೆ ಹೋದರೆ ನಾವು ಯಾರ ಹತ್ರ ಕೇಳೋದು? ಇದು ನಂಜುಂಡಿ ಅವ್ರ ಜೊತೆ ನಾವು ಮಾತುಕತೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಗೊತ್ತಾಯಿತು. ಅಂದರೆ ವಿಶ್ವಕರ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಅದ್ಭುತವಾದ, ಅಂದರೆ ಭಾಳ ಬೇಸರ ಪಡಬೇಕಾದಂಥ ಒಂದು ಮಾತು ಕೂಡ. 37 ಲಕ್ಷ ಜನ ಇದ್ದಾರೆ. ಒಬ್ಬ MLA, ಒಬ್ಬ MP, ಒಬ್ಬ MLC, ಪಂಚಾಯತ್ ಮೆಂಬರ್ಗಳು ಕೂಡ ಭಾಳ ಇಲ್ಲವೇ ಇಲ್ಲ ಅನ್ನುವಂಥದ್ದು. ಸೊ ಹಾಗಿರುವಾಗ ಇಂಥ ಒಂದು ಪ್ರಯತ್ನವನ್ನು ನಂಜುಂಡಿಯವರು ಮಾಡ್ತಾ ಇದ್ದಾರೆ, ವಿಶ್ವಕರ್ಮ ಸಮಾಜವನ್ನು ಒಂದು ಸ್ವಾಭಿಮಾನಿ ಸಮಾಜವನ್ನಾಗಿ ಮಾಡಬೇಕು ಅನ್ನುವಂಥದ್ದು. ಈ ವಿಶ್ವಕರ್ಮರು ಏನೆಲ್ಲ ಮಾಡ್ತಾ ಇದ್ದಾರೆ, ವಿಶ್ವಕರ್ಮರ ನಿಜವಾದ ಇತಿಹಾಸ ಏನು, ಅದನ್ನು ಕೂಡ ಕೇಳೋಣ. ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ನಂಜುಂಡಿಯವರು ಏನು ಮಾಡ್ತಾರೆ, ಸಮಾಜ ಒಗ್ಗೂಡ್ಬೋದು, ನಂತರ ಏನು ಅನ್ನುವಂಥದ್ದು ಎಲ್ಲವನ್ನು ಕೇಳೋಣ ಒಂದು ಬ್ರೇಕ್ ನಂತರ.